ಒಂದು ಬ್ರೇಕ್ ಥ್ರೂ ಪ್ರಶಸ್ತಿ ಬ್ರೇಕ್ ಥ್ರೂ ಪ್ರೈಸ್ 2025. ಬ್ರೇಕ್ ಥ್ರೂ ಪ್ರಶಸ್ತಿ ಅನ್ನು ವಿಜ್ಞಾನಿಗಳ ನೋಬೆಲ್ ಪ್ರಶಸ್ತಿ ಎಂದು ಕರೆಸುತ್ತಾರೆ. ಈ ಪ್ರಶಸ್ತಿ ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಜೀವನಶಾಸ್ತ್ರ ಇತ್ಯಾದಿ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ವೈಜ್ಞಾನಿಕರಿಗೆ ನೀಡಲಾಗುತ್ತದೆ. 2025ರಲ್ಲಿ ಜೀವಶಾಸ್ತ್ರ ವಿಭಾಗದಲ್ಲಿ ಡಿನ ರಿಪೇರಿ ಕುರಿತ ಮಹತ್ವದ ಸಂಶೋಧನೆಗೆ ಈ ಪ್ರಶಸ್ತಿ ಲಭಿಸಿತು. ಈ ಪ್ರಶಸ್ತಿ ಪ್ರತಿ ವರ್ಷ ಯುರಿ ಮಿಲ್ನರ್ ಮತ್ತು ಇನ್ನಿತರ ತಂತ್ರಜ್ಞಾನ ಉದ್ಯಮಿಗಳ ಮೂಲಕ ನೀಡಿ ಬಂದಿದೆ. ಪ್ರಶಸ್ತಿ ಮೊತ್ತವು $3 ಮಿಲಿಯನ್ ಆಗಿದ್ದು, ವಿಜ್ಞಾನ ಲೋಕದಲ್ಲಿ ಅತ್ಯಂತ ಮಹತ್ವಪೂರ್ಣ ಪ್ರಶಸ್ತಿ. ಬ್ರೇಕ್ ಥ್ರೂ ಪ್ರಶಸ್ತಿ ಬ್ರೇಕ್ ಥ್ರೂ ಪ್ರೈಸ್ 2025. ಪ್ರಶ್ನೆ 1. ಬ್ರೇಕ್ ಥ್ರೂ ಪ್ರಶಸ್ತಿಯನ್ನು ಯಾರು ಸ್ಥಾಪಿಸಿದ್ದಾರೆ? ಉತ್ತರ: ಯುರಿ ಮಿಲ್ನರ್ ಮತ್ತು ಇನ್ನಿತರ ತಂತ್ರಜ್ಞಾನ ಉದ್ಯಮಿಗಳು. ಪ್ರಶ್ನೆ 2. 2025ರಲ್ಲಿ ಬ್ರೇಕ್ ಥ್ರೂ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ನೀಡಲಾಯಿತು? ಉತ್ತರ: ಜೀವಶಾಸ್ತ್ರದಲ್ಲಿ ಡಿನ ರಿಪೇರಿ ಸಂಶೋಧನೆಗೆ. ಪ್ರಶ್ನೆ 3. ಬ್ರೇಕ್ ಥ್ರೂ ಪ್ರಶಸ್ತಿ ಮೊತ್ತ ಎಷ್ಟು? ಉತ್ತರ: ಸುಮಾರು $3 ಮಿಲಿಯನ್. 2025 ಲೋಕಸಭೆ ಉಪಸಭಾಪತಿ ಪ್ರಾಮುಖ್ಯತೆ. ಉಪಸಭಾಪತಿ ಸಂಸತ್ತಿನ 2ನೇ ಸ್ಥಾನ ಮತ್ತು ಪ್ರಮುಖ ಅಧಿಕಾರ. 2025ರಲ್ಲಿ ಲೋಕಸಭೆಯ ಉಪಸಭಾಪತಿಯ ಸ್ಥಾನಕ್ಕೆ ಪಕ್ಷದ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ. ಇದು ರಾಜಕೀಯ ಸಮತೋಲನದಲ್ಲಿ ಮಹತ್ವದ ಬೆಳವಣಿಗೆ. ಉಪಸಭಾಪತಿ ಸಭಾಪತಿ ಇಲ್ಲದ ಸಂದರ್ಭದಲ್ಲಿ ಸಭೆಯನ್ನು ನಡೆಸುತ್ತಾರೆ ಹಾಗೂ ನಿಯಮಗಳು ಪಾಲನೆಗಾಗಿ ಪ್ರಭಾವಿ ಪಾತ್ರ ವಹಿಸುತ್ತಾರೆ. ಇದು ಸಂವಿಧಾನದ ಅನುಚ್ಛೇದ 93 ರಡಿ ನಿಯಮಿತವಾಗಿದೆ. ಉಪಸಭಾಪತಿಯು ಸದನದ ಶಿಸ್ತಿನ ನಿರ್ವಹಣೆ ಹಾಗೂ ಸಮತೋಲನದ ಕಾರ್ಯವಾಹಿಯಾಗಿರುತ್ತಾರೆ. ಪರೀಕ್ಷೆಗೆ ಮುಖ್ಯಾಂಶಗಳು. ಉಪಸಭಾಪತಿಯು ಯಾರು? ಉಪಸಭಾಪತಿಯ ಅಧಿಕಾರಗಳು ಯಾವುವು? ಉಪಸಭಾಪತಿ ಆಯ್ಕೆ ಪ್ರಕ್ರಿಯೆ ಹೇಗೆ? ಸಂವಿಧಾನದ ಯಾವ ಪ್ರಭಾಗದಲ್ಲಿ ಇದರ ವಿವರ ಇದೆ? 2025 ಲೋಕಸಭೆ ಉಪಸಭಾಪತಿ. ಪ್ರಶ್ನೆ 1. ಉಪಸಭಾಪತಿಯ ಪ್ರಾಮುಖ್ಯತೆ ಏನು? ಉತ್ತರ: ಉಪಸಭಾಪತಿ ಸಭಾಪತಿ ಇಲ್ಲದ ಸಂದರ್ಭದಲ್ಲಿ ಲೋಕಸಭೆಯ ಸಭೆಯನ್ನು ನಡೆಸುತ್ತಾನೆ ಮತ್ತು ಸದನದ ಶಿಸ್ತನ್ನು ಕಾಪಾಡುತ್ತಾನೆ. ಪ್ರಶ್ನೆ 2. ಉಪಸಭಾಪತಿಯನ್ನು ಯಾವ ಸಂವಿಧಾನ ಪ್ರಬಂಧದಲ್ಲಿ ವಿವರಿಸಲಾಗಿದೆ? ಉತ್ತರ: ಭಾರತೀಯ ಸಂವಿಧಾನದ ಅನುಸೂಚನೆ 93ರಲ್ಲಿ. ಪ್ರಶ್ನೆ 3. 2025ರಲ್ಲಿ ಉಪಸಭಾಪತಿ ಯಾವ ಪಕ್ಷದ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ: ಪಕ್ಷದ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ. ಒಮು 2025 ಹವಾಮಾನ ವರದಿ ವರ್ಲ್ಡ್ ಮೆಟೀರಿಯಾಲಜಿಕಲ್ ಆರ್ಗನೈಸೇಷನ್ ರಿಪೋರ್ಟ್. ಒಮು ಎಂದರೆ ವಿಶ್ವ ಹವಾಮಾನ ಸಂಸ್ಥೆ. ಇದು ಜಿನೀವಾದಲ್ಲಿ ಇದೆ. 2025ರ ವರದಿಯಲ್ಲಿ ಹೇಳಿರುವಂತೆ ಪೃಥ್ವಿಯ ಸರಾಸರಿ ತಾಪಮಾನ ಈಗಾಗಲೇ 1.5 ಡಿಗ್ರಿ ಸೆಲ್ಸಿಯಸ್ ಮೇಲಿದೆ. ಗ್ಲೇಷಿಯರ್ ಕರಗುವಿಕೆ, ಸಮುದ್ರ ಮಟ್ಟದ ಏರಿಕೆ ಹಾಗೂ ಹೀಟ್ ವೇವ್, ನೆರೆ, ಸೂರ್ಯಪ್ರಕಾಶದ ಪ್ರಮಾಣದಲ್ಲಿ ಹೆಚ್ಚಳ ಕಂಡುಬಂದಿದೆ. ವಿಶೇಷವಾಗಿ ಆಫ್ರಿಕಾ, ದಕ್ಷಿಣ ಏಷ್ಯಾ, ದಕ್ಷಿಣ ಅಮೆರಿಕದ ಭಾಗಗಳಲ್ಲಿ ಹವಾಮಾನ ಬದಲಾವಣೆ ಪರಿಣಾಮಗಳು ತೀವ್ರವಾಗಿ ಕಾಣಿಸುತ್ತಿವೆ. ಒಮು ತೂಕ ಹಾಕಿರುವುದು ಶೂನ್ಯ ಕಾರ್ಬನ್ ಉಳಿತಾಯ ನೆಟ್ ಝೀರೋ ಎಮಿಷನ್ ತಲುಪಲು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಪರೀಕ್ಷೆಗೆ ಮುಖ್ಯಾಂಶಗಳು. ಒಮು ಯಾರು ಮತ್ತು ಎಲ್ಲಿ ಇದೆ? 2025ರ ಹವಾಮಾನ ವರದಿಯ ಪ್ರಮುಖ ವಿಷಯಗಳು ಏನು? ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಒಮು ಏನು ಹೇಳಿದ್ದಾರೆ? ಹವಾಮಾನ ಬದಲಾವಣೆ ಪ್ರದೇಶಗಳು ಮತ್ತು ಪರಿಣಾಮಗಳು. ಒಮು 2025 ಹವಾಮಾನ ವರದಿ. ಪ್ರಶ್ನೆ 1. ಒಮು ಎಂದರೇನು? ಉತ್ತರ: ವರ್ಲ್ಡ್ ಮೆಟೀರಿಯಾಲಜಿಕಲ್ ಆರ್ಗನೈಸೇಷನ್, ವಿಶ್ವ ಹವಾಮಾನ ಸಂಸ್ಥೆ. ಪ್ರಶ್ನೆ 2. ಒಮು 2025 ವರದಿಯ ಪ್ರಕಾರ ಪೃಥ್ವಿಯ ಸರಾಸರಿ ತಾಪಮಾನ ಎಷ್ಟು ಹೆಚ್ಚಾಗಿದೆ? ಉತ್ತರ: ಸರಾಸರಿ 1.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು.